ಎಲ್ರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಜುಲೈ ತಿಂಗಳಲ್ಲಿ ಮುಂಗಾರಿನ ಅವಧಿಯಲ್ಲಿ ನಮ್ಮ ಜಿಲ್ಲೆ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಬಹಳಷ್ಟು ಮಳೆಯ ಒಂದು ಮುನ್ಸೂಚನೆ ಇರುತ್ತೆ. ಈ ನಮ್ಮ IMD ವರದಿ ಅನುಸಾರ ರೆಡ್ ಅಲರ್ಟ್ ಮತ್ತೆ ಆರೆಂಜ್ ಅಲರ್ಟ್ ಯಾವಾಗಲೇ ಘೋಷಣೆ ಆದ್ರೂ ಸಹ ಒಂದು ಮುನ್ಸೂಚನೆ ನಮಗೆ ಬಂದಾಗ್ಲೂ ಕೂಡ ಮುಂದಾಲೋಚನೆ ಮಾಡಿ ನಾವು ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡ್ತೀವಿ ಜಿಲ್ಲಾಡಳಿತ ವತಿಯಿಂದ. ಆದರೆ ಸ್ವಲ್ಪ ಕೆಲವು ದಿನಗಳಿಂದ ಬಹಳಷ್ಟು ಕಾಲೇಜು ಮತ್ತೆ ಶಾಲೆಗಳ ಒಂದು ಪ್ರಿನ್ಸಿಪಲ್ಸ್ ಮತ್ತು ಅವರ ಒಂದು ಟೀಚರ್ಸ್ ಮತ್ತು ಇನ್ನೂ ಹೆಚ್ಚಾಗಿ ಅಂದರೆ ಪೋಷಕರು ಕೂಡ ನಮಗೆ ದೂರವಾಣಿ ಮೂಲಕ ಹೇಳ್ತಿರೋದು, ಕೆಲವೊಂದ್ಸರಿ ನೀವು ರಜಾ ಕೊಟ್ಟಾಗ ಯಾವುದೇ ಒಂದು ಮಳೆ ಬರೋದಿಲ್ಲ, ತುಂಬ ಬಿಸಿಲಿರುತ್ತೆ, ನೀವು ಇಂಥ ಸಮಯದಲ್ಲಿ ಕೊಟ್ಟರೆ ನಮ್ಮ ಮಕ್ಕಳ ಒಂದು ಓದಿನ ಬಗ್ಗೆ ಅವರ ಒಂದು ಅನಿಸಿಕೆಯನ್ನು ಕೂಡ ಹೇಳ್ತಾ ಇದ್ದಾರೆ. ಬಟ್ ಈ ಒಂದು ವಿಡಿಯೋ ಮೂಲಕ ನಾನು ತಮ್ಮೆಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡೋದು ಇಷ್ಟೇ, ಮಳೆ ಬರಲಿ ಬರ್ದಲೇ ಇರಲಿ, ನಮಗೆ ಒಂದು ಮಕ್ಕಳ ಭವಿಷ್ಯ ಮತ್ತು ಮಕ್ಕಳ ಒಂದು ಏನು ಸೇಫ್ಟಿ ಅಂತ ಬಂದಾಗ ನಾವು ಯಾವುದೇ ರೀತಿ ಮತ್ತೊಮ್ಮೆ ಯೋಚನೆ ಮಾಡೋದಿಲ್ಲ. ನಾವು ರಜಾ ಕೊಟ್ಟಾಗ ಮಳೆ ಬರಲೇಬೇಕು ಅಂತಿಲ್ಲ, ರಜಾ ಕೊಡೋದು ನಾವು ಒಂದು ಯಾವುದೇ ರೀತಿ ಅನಾಹುತ ಆಗಬಾರ್ದು ಅನ್ನೋ ಒಂದು ಒಳ್ಳೆಯ ಮಕ್ಕಳ ಒಂದು ಹಿತದೃಷ್ಟಿಯಿಂದ ನಾವು ಕೊಡ್ತಿರೋದಷ್ಟೇನೆ. ದಯವಿಟ್ಟು ಈ ಒಂದು ಇದನ್ನ ಕೂಡ ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಒಂದು ಏನಿದೆ ಜಿಲ್ಲಾಡಳಿತ ವತಿಯಿಂದ ಯಾವುದೇ ಕಾರಣಕ್ಕೂ ಕೂಡ ಒಂದು ಮಗುವಿಗೂ ಕೂಡ ಮಳೆ ಸಮಯದಲ್ಲಿ, ಮಳೆ ಬರುವ ಸಮಯದಲ್ಲಾಗಿರ್ಬೋದು ಅಥವಾ ಮಳೆ ಬಂದ ನಂತರ ಶಾಲೆಗೆ ಹೋಗುವ ಸಮಯದಲ್ಲಾದ್ರೂ ಆ ಒಂದು ಮಗು